ಪ್ರತಿಷ್ಠಾನ ಇದರ ಅಧ್ಯಕ್ಷರಾಗಿರುವ ಭಾರತ್ ರಾಜು ಸೊರಕೆ ಅವರು. ಎಲ್ರಿಗೂ ನಮಸ್ಕಾರ. ಈ ಒಂದು ಸುಂದರ ಕ್ಷಣದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ರೈತ ಕುಡ್ಲ ಪ್ರತಿಷ್ಠಾನ ನಿರಂತರ ರೈತರು ಮತ್ತು ಗ್ರಾಹಕರ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆ. ಈಗಾಗಲೇ ನಮ್ಮ ಕೋಟೆಕಾರು ಬೀರಿಯಲ್ಲಿ ಹಲಸು ಮೇಳ, ಅದೇ ರೀತಿ ಕದ್ರಿಯಲ್ಲಿ ಸಸ್ಯೋತ್ಸವ, ಹೀಗೆ ನಿರಂತರ ಕಾರ್ಯಕ್ರಮವನ್ನು ರೈತರ ಮತ್ತು ಸ್ವ ಉದ್ಯೋಗಿಗಳಿಗೆ ಬೆನ್ನೆಲುಬಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂತಹ ಒಂದು ಮಾತುಗಳು ಬಂದಾಗ ನಾವು ಈ ಸ್ಥಳದಲ್ಲಿ ಆಯ್ಕೆ ಮಾಡಿಕೊಂಡು ಕೃಷಿಕರು ಮತ್ತು ಗ್ರಾಹಕರನ್ನು ಒಂದು ಕೊಂಡಿಗೆಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸುಮಾರು ಈಗಾಗಲೇ ಬಾಗಲಕೋಟೆ ಮತ್ತು ಹುಣಸೂರಿಂದ ರೈತರು ಆಗಮಿಸಲಿಕ್ಕೆ ಇದ್ದಾರೆ, ಈಗಷ್ಟೇ ಬರಬೇಕಷ್ಟೇ. ಅದೇ ರೀತಿ ಸುಮಾರು ಕೃಷಿ ಸಲಕರಣೆಗಳ ಮಳಿಗೆಗಳು ಕೂಡ ಬರಲಿಕ್ಕೆ ಇವೆ. ಹೀಗೆ ನಾವು ನಿರಂತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯ ಸ್ವ ಉದ್ಯೋಗಿಗಳಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ತಿಂಗಳಿಗೆ ಒಂದರ ಹಾಗೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ನಮಗೆ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶ ಇಲ್ಲ, ಕೇವಲ ರೈತರಿಗೆ ಮತ್ತು ಸ್ವ ಉದ್ಯೋಗಿಗಳಿಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವಂತಹ ಗೀರಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ ಮೇಡಮ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸುಧಾ ಪ್ರಹ್ಲಾದ್, ರೈತ ಕುಡ್ಲ ಪ್ರತಿಷ್ಠಾನದ ಸುಧಾ ಪ್ರಹ್ಲಾದ್ ಅವರು ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರು ಕೂಡ ದೊಡ್ಡ ಮಟ್ಟದ ಕೃಷಿಕರು. ಇವರ ತಂದೆಯವರು ಕೂಡ ದೊಡ್ಡ ಮಟ್ಟದ ಕೃಷಿಕರು. ಇವರ ಆ ವೃತ್ತಿಯನ್ನು ಕಿಶೋರ್ ಕುಮಾರ್ ಸರ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಅವರು ಮತ್ತು ನನಗೆ ಮತ್ತು ಅವರ ಮನೆಗಿರುವ ದೂರ ಬರೀ 1 ಕಿಲೋಮೀಟರ್ ಅಷ್ಟೇ. ಅವರು ಕೂಡ ಈಗ ನಿರಂತರವಾಗಿ ಊರಲ್ಲಿದ್ದುಕೊಂಡು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸುಮಾರು ಸ್ಥಳೀಯ ಕೃಷಿಕರನ್ನು ಆಗಾಗ ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಗುರುತಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದು ತುಂಬ ಸಂತೋಷ ಆಗಿದೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸುಮಲತಾ ಇವರು ಗಿಡ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪೆರ್ಮನ್ನೂರು ಸೇಂಟ್ ಸೆಬೆಸ್ಟಿಯರ್ ಚರ್ಚಿನ ಧರ್ಮಗುರುಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಮೋಹನ್ ಕುತ್ತಾರ್ ಇವರು ಗಿಡ ನೀಡಿ ಸ್ವಾಗತಿಸಬೇಕು. ಮೋಹನ್ ಕುತ್ತಾರ್, ಪತ್ರಕರ್ತ ಮೋಹನ್ ಕುತ್ತಾರ್. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಪತ್ರಕರ್ತ ಬಶೀರ್ ಕಲ್ಕಟ್ಟ ಅವರು ಸಸ್ಯ ನೀಡಿ ಸ್ವಾಗತಿಸಬೇಕು. ಬಶೀರ್ ಕಲ್ಕಟ್ಟ. ಸಾಮಾಜಿಕ ಮುಂದಾಳು ರವೀಂದ್ರ ಶೆಟ್ಟಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೂಡ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಸುಷ್ಮಿತಾ ಇವರು ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಮೊನ್ನೆ ಈ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿ ಹೊಲದವರ ಯಾನೆ ಗಟ್ಟಿಯವರ ಸೇವಾ ಸಮಾಜ ಸಂಘದ ಉಪಾಧ್ಯಕ್ಷರ ಮನೆಗೆ ಹೋಗಿದ್ವಿ.
ಅಲ್ಲಿಗೆ ಹೋದಾಗ ನಮಗೆ ಬಹಳ ಸಂತೋಷ ಆಯಿತು. ಅವರು ದೊಡ್ಡ ಮಟ್ಟದ ಕೃಷಿಕರು, ರಂಬೂಟಾನ್ ಕೃಷಿಕರು, ಅದೇ ರೀತಿ ಅಡಕೆ ಬೆಳೆ, ವೈವಿಧ್ಯಮಯ ಬೆಳೆ ಬೆಳೆಯುತ್ತಾ ಅವರು ಒಂದು ಮಾದರಿ ಕೃಷಿಕರಾಗಿ ನಮಗೆ ಎಲ್ಲ ಮಾದರಿಯಾಗಿದ್ದಾರೆ. ಅದೇ ರೀತಿ ಅವರು ಈಗ ಬೇರೆ ಬೇರೆ ಕೋಳಿ ಸಾಕಾಣಿಕೆ ಅಂತಹ ಒಂದು ಪ್ಲ್ಯಾನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಸುಮಾರು ಒಂದಿಷ್ಟು ಮಾಹಿತಿಗಳನ್ನು, ಈ ಸಲಹೆಗಳನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ವಸಂತ್ ಕೊಣಾಜೆ ಇವರು ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಸಂತ್ ಕೊಣಾಜೆ ಅವರು ಚಂದ್ರಶೇಖರ್ ಗಟ್ಟಿ ಅವರಿಗೆ ಸಸ್ಯ ನೀಡಿ ಸ್ವಾಗತಿಸಬೇಕು. ನಮ್ಮ ಜೊತೆ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವಾ ಅವರಿದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಿರಂತರ ಚಟುವಟಿಕೆಗಳನ್ನು ಮಾಡಿಕೊಂಡು ಒಂದು ಸಾಮಾಜಿಕವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀನಿವಾಸ್ ಇಂದಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅಖಿಲ ಇವರು ಸಸ್ಯ ನೀಡಿ ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ರೈತರನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ವೇದಿಕೆಯಲ್ಲಿ ನಾವು ಪ್ರಗತಿಪರ ಕೃಷಿಕ ಕೊಂಡಾಣ ನಾರಾಯಣ ರೈ ಅವರನ್ನು ನಾವು ಗುರುತಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಸುಮಲತಾ ಇವರು ಸಸ್ಯ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಹಿರಿಯರಿಗೆ, ರೈತರಿಗೆ, ಸ್ವಉದ್ಯೋಗಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ಸ್ವಾಗತವನ್ನ ಕೋರಿದ ಭರತ್ ರಾಜ್ ಸರ್, ತಮಗೂ ಸ್ವಾಗತ. ಆಗಮಿಸಿರುವಂತಹ ಉದ್ಘಾಟಕರಾಗಿ ಆಗಮಿಸಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕಿಶೋರ್ ಕುಮಾರ್ ಬೊಟ್ಟಾಡಿ ಅವರು ದೀಪ ಬೆಳಗಿಸುವ ಮೂಲಕ 3 ದಿನ ನಡೆಯಲಿರುವ ಈ ಒಂದು ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಸರ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲರ ಆತ್ಮೀಯರು,
ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂಥ ಕ್ರಿಯಾಶೀಲ ನಮ್ಮ ಆತ್ಮೀಯ ಬಂಧು ಕಿಶೋರ್ ಕುಮಾರ್ ಪುತ್ತೂರು, ಅದೇ ರೀತಿ ನಮ್ಮ ಆತ್ಮೀಯ ಸಹೋದರಿ ಮಮತಾ ಗಟ್ಟಿಯವರು ಗೇರು ಬೀಜ ನಿಗಮದ ಅಧ್ಯಕ್ಷರು, ಅದೇ ರೀತಿ ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ನಮ್ಮ ಪಾರ್ಟಿಯ ಕ್ರಿಯಾಶೀಲ ಅಧ್ಯಕ್ಷರು ಜಗದೀಶ್ ಆಳ್ವ ಕೊಯ್ತಬೇಲ್, ಚಂದ್ರಶೇಖರ್ ಗುಂಡ್ಯ, ಅದೇ ರೀತಿ ನಮ್ಮ ಧರ್ಮಗುರುಗಳು ನಾರಾಯಣ ರೈ ಅವರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯರೇ, ಇವತ್ತು ಈ ಉಳ್ಳಾಲ ಭಾಗದಲ್ಲಿ ನಮ್ಮ ರೈತ ಕುಡ್ಲ ಪ್ರತಿಷ್ಠಾನ ಮತ್ತು ಇಲ್ಲಿಯ ಪತ್ರಕರ್ತರ ಸಂಘ, ಗಟ್ಟಿ ಸಮಾಜ, ಇನ್ನಿತರ ಸಂಘಟನೆಗಳ ಮುಖಾಂತರ ಇವತ್ತು ರೈತರಿಗೆ ಬೇಕಾಗುವಂಥ ಸಲಕರಣೆ ಮತ್ತು ಖಾದ್ಯ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಈ ಖರೀದಿಗೆ ಅನುಕೂಲ ಆಗುವ ರೀತಿಯ ಒಂದು ದೊಡ್ಡ ಮಟ್ಟದ ಸ್ಟಾಲನ್ನು ಹಾಕುವ ಮುಖಾಂತರ ಈ ದೇಶದ ನಾಡಿ ಯಾರಂದರೆ ಅದು ರೈತ. ಆ ರೈತನ ಎಲ್ಲ ಮಾಡಿರುವಂಥ ಈ ಎಲ್ಲ ಖಾದ್ಯಗಳನ್ನು ಮತ್ತು ರೈತರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳ ಒಂದು ಸ್ಟಾಲ್ಗಳನ್ನು ಇಲ್ಲಿ ಹಾಕುವ ಮುಖಾಂತರ ನಿಜವಾಗಿ ರೈತರಿಗೆ ಬೇಕಾಗುವಂಥ ಒಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ನಿಜವಾಗಿ ಇನ್ನೂ ಜಾಸ್ತಿ ಇದರ ಬಗ್ಗೆ ಪ್ರಚಾರ ಆಗಬೇಕು. ಯಾಕೆಂದರೆ 3 ದಿನ ಇದ್ದರೆ ಕಡೆಗಳಿಗೆ ಗೊತ್ತಾದರೆ ಸಾಲದು. ಇವತ್ತಿನಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಬರುವ ಹಾಗೆ ಇಲ್ಲಿ ವೇದಿಕೆಯಲ್ಲಿರುವವರು ಕೂಡ ನಾವು ದೊಡ್ಡ ಇದಕ್ಕೆ ಪ್ರಚಾರ ಕೊಡಬೇಕು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಬಂದರೆ, ಒಂದು ಸಲ ಇದರ ಒಳಗೆ ಬಂದರೆ ಯಾವುದೇ ಮಳಿಗೆಯಲ್ಲಿ ಸಿಗದ ವಸ್ತು ಈ ರೈತರಿಗೆ ಬೇಕಾದ ಈ ವ್ಯವಸ್ಥೆಯಲ್ಲಿ ಸಿಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅತ್ಯಂತ ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವಂತಹ ಸತೀಶ್ ಕುಂಪಲ ಸರ್, ನಿಮಗೆ ಧನ್ಯವಾದ. ಮುಂದಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ಸರ್ ತಮ್ಮ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಿದ್ದೆ. ರೈತ ಕುಡ್ಲ ಪ್ರತಿಷ್ಠಾನ ನೇತೃತ್ವದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಕೃಷಿ ಇಲಾಖೆ ಮಂಗಳೂರು, ಗಟ್ಟಿ ಸಮಾಜ ಸೇವಾ ಸಂಘ ಉಳ್ಳಾಳ ಮತ್ತು ಉಳ್ಳಾಳ ಕಾರ್ಯನಿರತರ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಕೃಷಿ ಉತ್ಸವ ಆಹಾರ ಮೇಳ ಅತ್ಯಂತ ಉತ್ತಮ ರೀತಿಯ ಒಂದು ಸಂದರ್ಭ ಇದು. ವೇದಿಕೆ ಮೇಲೆ ಆಸೀನರಾಗಿದ್ದುಕೊಂಡು ರಾಜಕೀಯದಲ್ಲಿ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಕೊಡಬೇಕಂತ ಹೊರಟಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ಆತ್ಮೀಯ ಸಹೋದರಿ ಗೇರು ನಿಗಮದ ಅಧ್ಯಕ್ಷರಾದಂತಹ ಮಮತಾ ಗಟ್ಟಿಯವರೇ, ಬಿಜೆಪಿ ಮಂಗಳೂರಿನ ಅಧ್ಯಕ್ಷರಾದಂತಹ ಜಗದೀಶ್ ಆಳ್ವಾರ್ ಅವರೇ, ಬಿಜೆಪಿಯ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ನನ್ನ ಆತ್ಮೀಯ ಸಹೋದರ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ, ಚಂದ್ರಶೇಖರಣ್ಣನವರೇ, ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಾಯಕ್ನವರು, ಅವರು ನನ್ನ ಕ್ಲಾಸ್ಮೇಟ್ ಕೂಡ. 3 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಾಗಲಿ, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಆ 3 ಕಾರ್ಯಕ್ರಮದ ಕ್ಷಮೆಯನ್ನು ಕೂಡ ಅವ್ರ ಯಾಚಿಸ್ತೇನೆ. ಅವ್ರು 3 ಕಾರ್ಯಕ್ರಮ ಕರೆದಿದ್ರು, ಇವತ್ತು ಬಂದೆ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕರೆದಿದ್ದೀರಿ. ಸುಮಕ್ಕ ಬರಲೇಬೇಕು ಕಿಶೋರಣ್ಣ ನೀವಂತ. ಪುತ್ತೂರಲ್ಲಿ ದೊಡ್ಡ ಕಾರ್ಯಕ್ರಮ, ನಮ್ಮದು ಜಿಲ್ಲೆಯ ಕಾರ್ಯಕ್ರಮ, ಅದರಲ್ಲಿ ಬ್ಯುಸಿ ಇದ್ದೇವೆ. ನಾನು ಓಡಾಡ್ಕೊಂಡು ಬಂದೆ. ಯಾಕಂದರೆ ನಾನು ಕೂಡ ಕೃಷಿಕ. ಕಾರ್ಯಕ್ರಮ ನಿರೂಪಣೆ ಮಾಡಬೇಕಾದ್ರೆ ನನ್ನ ತಂದೆ ಹೆಸರನ್ನು ಉಲ್ಲೇಖ ಮಾಡಿದರು. ನಮ್ಮ ಕಿಟ್ಟಣ್ಣ ಗೌಡರ ಮಗ, ನನ್ನ ಊರಿನವರವರು. ನನಗೆ ಇಲ್ಲಿ ತುಂಬ ಖುಷಿಯಾಯಿತು. ಅವರಷ್ಟೇ ಅಂದರೆ ಎತ್ತರಕ್ಕೆ ಬೆಳೆದಿದ್ದಾರೆ. ಪತ್ರಕರ್ತರು ಕೂಡ ಅದರ ಜೊತೆಗೆ ಈ ರೀತಿ ತೊಡಗಿಸ್ಕೊಂಡಿದ್ದಾರೆ ಅಂತ ನನಗೆ ಖುಷಿಯಾಯಿತು. ನಾನು ಮಂಗಳೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಮತ್ತು ವಸಂತನಲ್ಲ ಅಧ್ಯಕ್ಷರು ವಸಂತನಲ್ಲ ಅಧ್ಯಕ್ಷರಿಗೆ ಮತ್ತು ಅವರ ಸರ್ವ ಸದಸ್ಯರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರೊಮ್ಮೆ ಜೋರಾದ ಚಪ್ಪಲಿಯನ್ನು ತಟ್ಟಬೇಕು. ದೂರದ ಅಕ್ಕ ಮಾತಾಡಿದ್ರಿ, ಈಗ ದೂರದ ಬೇರೆ ಬೇರೆ ಶೃಂಗೇರಿಯಿಂದ, ಬೇರೆ ಬೇರೆ ಸಕಲೇಶ್ಪುರ, ಹಾಸನ ಎಲ್ಲ ಕಡೆಯಿಂದ ಬಂದಿದ್ದೀರಿ. ನಿಮ್ಗೆ ಅನಿಸ್ಬೋದು, ಮುಖ ನೋಡುವಾಗ ನನಗೆ ಬೇಸರ ಆಗ್ತದೆ. 100ಕ್ಕೂ 100 ಆ ಭಗವಂತನ ಸೋಮನಾಥೇಶ್ವರನ ಆಶೀರ್ವಾದದಲ್ಲಿ, ಅವರ ಕೃಪೆಯಿಂದ ಇಲ್ಲಿ ಜನಸಾಗರ ಬರ್ತಾರೆ ಇನ್ನು 2 ದಿವಸದಲ್ಲಿ ಅಂತ ಅದನ್ನು ನಾನು ದೇವರ ಹತ್ರ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಸತೀಶ, ನಂದು ಸ್ವಲ್ಪ ಪ್ರಚಾರ ಸಿಗಬೇಕಿತ್ತಂತ. ನಿಜವಾಗಿ ಹೌದು,
ಬರುವ ವರ್ಷದಲ್ಲಿ ನಿಮ್ಮ ಜೊತೆ ನಾನು ಕೂಡ ಸೇರ್ಕೊಂಡು ಇದಕ್ಕೊಂದಷ್ಟು ದೊಡ್ಡ ಪ್ರಚಾರ ಕೊಟ್ಟು ಪ್ರಾರಂಭ ಮಾಡುವಾಗ ಜನ ಬರಲಿಕ್ಕೆ ಶುರು ಮಾಡ್ತಾರೆ. ಮಂಗಳೂರಿನ ಅಕ್ಕಪಕ್ಕದ ಕಾಸರಗೋಡು ಭಾಗದಿಂದ ಕೂಡ ಬರುವಾಗ ನಾವು ಅದಕ್ಕೊಂದು ಪ್ರಚಾರ ಕೊಡುವ. ಈ ಸಲಕ್ಕೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ನೀವೇನೆಲ್ಲ ಇಲ್ಲಿ ಕೃಷಿ ಉತ್ಪನ್ನವನ್ನು ತಂದಿದ್ದೀರಿ ಅದು ಹೆಚ್ಚಿನ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಅದು ಜನ ಬಂದು ಖರೀದಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ. ಈ ರೈತ ಭಾರತದ ಬೆನ್ನೆಲುಬು, ಕೃಷಿ ಭಾರತದ ಬೆನ್ನೆಲುಬು. ಯಾವ ರೀತಿ ಅಂದರೆ ನಾವು ಯಂತ್ರೋಪಕರಣದಿಂದ ಈ ಕೃಷಿ ಮಾಡ್ಬೋದು, ಆದರೆ ಒಂದು ಕಡೆ ಮೈಸೂರಲ್ಲಿ ಒಂದು ಕೃಷಿ ಮೇಳದಲ್ಲಿ ಒಬ್ಬರು ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರೊಂದು ಮಾತನ್ನಂದರು, ಟ್ರ್ಯಾಕ್ಟರ್ ಸಗಣಿ ಹಾಕುವುದಿಲ್ಲ, ದನ ಹೊಗೆ ಹೊರಗೆ ಹಾಕುವುದಿಲ್ಲ ಅಂತ, ಅಂದರೆ ಎತ್ತು ಹೊಗೆ ಹೊರಗೆ ಹಾಕುವುದಿಲ್ಲ ಅಂತ. ಅಂದರೆ ಪರಿಸರ ಮಾಲಿನ್ಯ. ನಾನು ಅನ್ನೋದು ಸಾವಯವ ಕೃಷಿಯನ್ನು ನಾವು ಈಗ ಬಿಟ್ಟು ಮನುಷ್ಯನ ಸ್ವಂತದ ಸ್ವಾರ್ಥಕ್ಕೋಸ್ಕರ ಅದಕ್ಕೆ ಫರ್ಟಿಲೈಸರ್ ಹಾಕೋ ಮುಖಾಂತರ ನಾವು ಈ ಭೂಮಿಯನ್ನು ರತ್ನಗರ್ಭೆ ವಸುಂಧರೆ ಅಂತ ಕರೆದಿದ್ದೇವೆ. ಈ ಭೂಮಿ ತಾಯಿ ಎಲ್ಲವನ್ನು ನಮ್ಗೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಮನುಷ್ಯ ಅವನ ಸಹಜ ಸ್ವಾರ್ಥದ ಕಾರಣಕ್ಕೋಸ್ಕರ ಇವತ್ತು 1 ವರ್ಷ 2 ವರ್ಷ ಜಾಸ್ತಿ ಬೆಲೆ ಬರಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಫರ್ಟಿಲೈಸರ್ ಹಾಕಿ ಭೂಮಿಯನ್ನು ಬಂಜರು ಮಾಡುವಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಯೋಚನೆ ಮಾಡಬೇಕು ನಾವೆಲ್ಲರೂ. ಯಾವ ರೀತಿ ಅಂದರೆ ಇವತ್ತು ಈ ಕಾರ್ಯಕ್ರಮ ಲೈವ್ ಹೋಗ್ತುಂಟಕ್ಕ. ನಾನು ಅನ್ನೋದು ಪ್ರತಿಯೊಬ್ಬ ಕೃಷಿಕರು ನನ್ನನ್ನು ಸೇರಿಸಿಕೊಂಡು ನಾವು ಭೂಮಿಗೆ ಸಾವಯವ ಕೃಷಿಯನ್ನು ಜಾಸ್ತಿ ಒತ್ತು ಕೊಡಬೇಕು. ಸ್ವದೇಶಿ ದನವನ್ನು ಜಾಸ್ತಿ ನಾವು ಸಾಕೋ ಮುಖಾಂತರ 24-25 ಸಾಲಿನಲ್ಲಿ ದುಬೈಗೆ 60 ಲಕ್ಷ ಟನ್ ಉತ್ತರ ಪ್ರದೇಶದಿಂದ ನಮ್ಮ ದೇಸಿ ಭಾರತೀಯ ದನದ ಸಗಣಿಯನ್ನು ಕೊಂಡೋಗಿದ್ದಾರೆ ಅಲ್ಲಿ ಖರ್ಜೂರ ಬೆಳೆಸಲಿಕ್ಕೆ. ಯೋಚನೆ ಮಾಡಬೇಕು ನಾವು. ಇಸ್ರೇಲ್ ಒಂದು ಸಣ್ಣ ರಾಷ್ಟ್ರ ಇಸ್ರೇಲ್. ಅಲ್ಲಿ ಅವರು ಪ್ರತಿಯೊಬ್ಬರು ಕೂಡ ಸಂಕಲ್ಪ ಮಾಡಿದ್ದಾರೆ, ಸ್ವಲ್ಪ ಒಂದು ತೊಟ್ಟು ನೀರನ್ನು ಕೂಡ ವ್ಯರ್ಥ ಮಾಡೋದಿಲ್ಲ ಅಂತ. ಆ ಕಾರಣಕ್ಕೆ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಇಸ್ರೇಲ್ನಲ್ಲಿ ಕೃಷಿಯನ್ನು ನೋಡಲಿಕ್ಕೆ ಜನ ಹೋಗ್ತಾರೆ. ನಾನನ್ನೋದು ನಾವು ಕೂಡ ಈ ಕೃಷಿ ಪ್ರಧಾನವಾದ ದೇಶ. ಮನುಷ್ಯ ತನ್ನ ಬೇಸಿಕ್ ನೀಡ್ಸ್ ಏನು ಆಹಾರ, ವಸತಿ, ನೀರು ಇದು ಅವನಿಗೆ ಬೇಕೇ ಬೇಕು. ಆದರೆ ಅದು ಕೃಷಿಕನಿಂದ ಮಾತ್ರ ಸಾಧ್ಯ ಉಂಟು. ನಾವು ಎಷ್ಟೇ ದೊಡ್ಡ ಫ್ಯಾಕ್ಟ್ರಿಯನ್ನು ಕಟ್ಟಿದರೂ ಕೂಡ ಊಟಕ್ಕೆ ನಾವು ಕೃಷಿಯಿಂದ ಮಾಡಿದ ಉತ್ಪನ್ನವನ್ನು ನಾವು ತಿನ್ನಬೇಕು. ಆ ಕಾರಣಕ್ಕೆ ರೈತನಿಗೆ ಶಕ್ತಿ ತುಂಬಬೇಕು. ಕೇಂದ್ರ ಸರ್ಕಾರ ಯಾವ ರೀತಿ ಅಂದರೆ ಮೋದಿಜಿಯವರು ರೈತರಿಗೆ ಬೇರೆ ಬೇರೆ ರೀತಿಯ ಸಬ್ಸಿಡಿ ಕೊಡೋ ಮುಖಾಂತರ, ಬೆಂಬಲ ಬೆಲೆಯನ್ನು ಕೊಡೋ ಮುಖಾಂತರ, ವಿಮೆಯನ್ನು ಕೊಡೋ ಮುಖಾಂತರ ಇವತ್ತು ಶಕ್ತಿಯನ್ನು ತುಂಬಿದ್ದಾರೆ. ಆ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ದೇಶದ ಒಂದು ಭದ್ರ ಬುನಾದಿನ ಹಾಕಲಿಕ್ಕೆ ಕೃಷಿಕನಿಗೆ ಶಕ್ತಿ ತುಂಬಬೇಕು. ಇವತ್ತು ಬಂದಂಥ ಎಲ್ಲರಿಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಇಲ್ಲಿ ಬಂದಾಗ ಅವ್ರ ಮುಖ ನೋಡುವಾಗ ನಂಗೆ ಬೇಸರ ಆಗುತ್ತೆ. ಬಟ್ ಹೋಗುವಾಗ ನೀವು ನಗನಗ್ತಾ ಹೋಗ್ತೀರಾ. ನೀವು ತಂದಂಥ ನಿಮ್ಮ ಎಲ್ಲ ಕೃಷಿ ಉತ್ಪನ್ನ ಹೆಚ್ಚಿನ ಮಟ್ಟದಲ್ಲಿ ಇದಾಗುವ ಮುಖಾಂತರ 3 ದಿವಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈ ಪತ್ರಕರ್ತರ ಸಂಘಕ್ಕೆ ಮತ್ತು ಗಟ್ಟಿ ಸಮಾಜ ಮತ್ತು ಈ ಆಯೋಜನೆ ಮಾಡಿದವರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆ ಭಗವಂತ ಇನ್ನಷ್ಟು ಈ ರೀತಿಯ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಈ ವೇದಿಕೆಯಲ್ಲಿ ಈಗ ಇಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಅವರ ಡೀಟೇಲ್ಸ್ ಅನ್ನು ವಸಂತ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಇರುವಂತಹ ಪೆರ್ಮಾನೂರು ಸೆಂಟ್ ಸೆಬೆಸ್ಟಿಯನ್ ಚರ್ಚ್ ಇದರ ಧರ್ಮಗುರುಗಳಾದ ಸಿಪ್ರಿಯನ್ ಪಿಂಟ್ ಅವರು ತಮ್ಮ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಎಲ್ಲ ಗಣ್ಯರೇ ಹಾಗೂ ಎಲ್ಲ ಪತ್ರಕರ್ತರೇ ಹಾಗೂ ಅಭಿಮಾನಿಗಳೇ, ಎಲ್ಲ ಕೃಷಿ ಉತ್ಪನ್ನಗಳನ್ನು ನೋಡಿ ಹಿಂದೆ ಹೋಗುವ ಸಮಯದಲ್ಲಿ ನನ್ನನ್ನು ಕರೆತರಲಿಕ್ಕೆ ಇಲ್ಲಿ ಬಂದರು. ಎಲ್ಲ ನೋಡಿದೆ, ಖುಷಿಯಾಯಿತು ನೋಡಿ. ಪಕ್ಷಿಗಳು ಇದ್ದಾವೆ ಮತ್ತು ತುಂಬ ಉತ್ಪನ್ನಗಳಿದ್ದಾವೆ. ಇದೆಲ್ಲ ಒಳಿತಾಗಲಿ, ಭಗವಂತ ನಮ್ಮೆಲ್ಲರೂ ಆಶೀರ್ವಾದ ಅಂತ ಹೇಳುತ್ತಾ ಶುಭ ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಈಗ ಇದೇ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕೃಷಿ ಉತ್ಸವ ಮತ್ತು ಆಹಾರ ಮೇಳದಲ್ಲಿ 2 ಸಾಧಕರನ್ನು ಸನ್ಮಾನಿಸಲಿದ್ದೇವೆ. ಒಂದು ಪ್ರಗತಿಪರ ಕೃಷಿಕರು 90 ವರ್ಷ ಪ್ರಾಯದ ನಾರಾಯಣ್ ರೈ ಕೊಂಡಾನ ಅವರು ವೇದಿಕೆಗೆ ಬರಬೇಕಂತೇಳಿ ಬನ್ನಿ. 90 ವರ್ಷ ಪ್ರಾಯದ ಹಿರಿಯ ಕೃಷಿಕರು ಕಳೆದ 70 ವರ್ಷಕ್ಕಿಂತ ಹೆಚ್ಚು ಕೃಷಿ ಜೀವನವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಕಂಬಳ ಪ್ರಿಯರು ಕೂಡ. ಕಳೆದ 35 ವರ್ಷಗಳಿಂದ ಕಂಬಳ ಕ್ರೀಡೆಯಲ್ಲಿ ತಮ್ಮ ಕಂಬಳದ ಎತ್ತುಗಳನ್ನು ಅವರು ಓಡಿಸಿದ್ದಾರೆ. ಅವರ ಇದರಲ್ಲಿ ಉತ್ತಮ ಕೃಷಿಕರು. ಅವರಿಗೆ ನಮ್ಮ ರೈತ
ಕುಡ್ಲ ಪ್ರತಿಷ್ಠಾನ ಮತ್ತು ಕರ್ನಾಟಕ ಗೇರಾಭಿವೃದ್ಧಿ ನಿಗಮದ ಮಂಡಳಿಯ ವತಿಯಿಂದ ಒಂದು ಸನ್ಮಾನ. ಈಗ ಸಾಧಕರು ಸತೀಶ್ ಇರಾ, ಉದಯವಾಣಿಯಲ್ಲಿ ಛಾಯಾ ಪತ್ರಕರ್ತರು. ಕಳೆದ 27 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸಿರುವ ಸತೀಶ್ ಇರಾ ತನ್ನ ವೃತ್ತಿ ಜೀವನವನ್ನು ಕನ್ನಡ ಜನಾಂತರಂಗದಿಂದ ಆರಂಭಿಸಿ ಬಳಿಕ ಉಷಾ ಕಿರಣದಲ್ಲಿ ತಮ್ಮ ಛಾಯಾಪತ್ರಕರಾಗಿ ಕೆಲಸ ಮಾಡಿದರು. ಕಳೆದ 17 ವರ್ಷಗಳಿಂದ ಉದಯವಾಣಿಯ ಛಾಯಾ ಪತ್ರಕರ್ತರಾಗಿ ಕಾರ್ಯ ಆರಂಭಿಸಿದ ಉದಯವಾಣಿಯ ಮೊದಲ ಛಾಯಾ ಪತ್ರಕರ್ತ. ಅದಕ್ಕಿಂತ ಮೊದಲು ಗುತ್ತಿಗೆ ಆಧಾರದಲ್ಲಿ ಫೋಟೋಗ್ರಾಫರ್ಸ್ ಆಗ್ತಿದ್ರು. ಆದರೆ ಉದಯವಾಣಿಗೆ ಪ್ರಥಮ ಛಾಯಾ ಪತ್ರಕರ್ತರಾಗಿ ಮಂಗಳೂರಿಗೆ ಆಗಮಿಸಿದ ಸತೀಶ್ ಇರಾ ಕಳೆದ 17 ವರ್ಷಗಳಿಂದ ಹಲವಾರು ಫೋಟೋಗ್ರಫಿಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಸಲ ಸತೀಶ್ ಇರಾ ಇವರು ಉತ್ತಮ ಹಾಡುಗಾರರು ಕೂಡ. ಉತ್ತಮ ಹಳೆ ಹಾಡುಗಳನ್ನು ಹಾಡುವುದರಲ್ಲಿ ಅವರು ನಿಷ್ಣಾತರು. ಸತೀಶ್ ಇರಾ ಬಹುಮುಖ ಕಲಾವಿದ. ಸತೀಶ್ ಇರಾ ಉತ್ತಮ ಛಾಯಾಗ್ರಾಹಕರವರು. ಇವರು ಸಾಧಕರ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಮುಂದಕ್ಕೆ ಅಧ್ಯಕ್ಷೀಯ ನುಡಿಗಳನ್ನು ನೀಡಬೇಕಾಗಿ ಮಮತಾ ಗಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಉಳಿದೊಟ್ಟು ಇವರ ಮಾತಿಗೆ ನಾವೆಲ್ಲ ಕಿವಿಯಾಗೋಣ. ನಂಬತಕ್ಕಂಥ ಎಲ್ಲ ದೇವದೇವರ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರಿಯರಿಗೆ ವಂದಿಸುತ್ತಾ ಬಹಳ ಸುಂದರವಾದ ಒಂದು ಕಾರ್ಯಕ್ರಮ ನಮ್ಮ ರೈತ ಕುಡ್ಲ ಪ್ರತಿಷ್ಠಾನ ಮತ್ತು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಒಂದು ವತಿಯಿಂದ ನಡೆಯುತ್ತಿರುವಂತಹ ಉಲ್ಲಾಲ ಕೃಷಿ ಉತ್ಸವ ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಿದ್ದೇವೆ. ವೇದಿಕೆಯ ಮೇಲೆ ಇರತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ನಮ್ಮೆಲ್ಲರ ಸಹೋದರಿ ಮಮತಾ ಗಟ್ಟಿ ಅವರು, ನಮ್ಮ ಬಹಳ ಆತ್ಮೀಯ ಮಿತ್ರರು, ಅತ್ಯಂತ ಚುರುಕಿನ ಪಾದರಸ್ತೆ ಕೆಲಸ ಮಾಡುತ್ತಿರುವಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಂಥ ಕಿಶೋರ್ ಕುಮಾರ್ ಪುತ್ತೂರವರು, ನಮ್ಮ ಭಾಜಪದ ಮಂಡಳದ ಅಧ್ಯಕ್ಷ ಜಗತ್ಸಲ ಕೋಯ್ತವೆಲ್ರವರು, ಹಿರಿಯರಾದ ನಾರಾಯಣ ರೈ ಕೊಂಡಾನ್ರವರು, ಎಲ್ಲ ವೇದಿಕೆಯಲ್ಲಿರತಕ್ಕಂಥ ಗಣ್ಯಮಾನರಿಗೆ ಗೌರವ ನಮನವನ್ನು ಸಲ್ಲಿಸುತ್ತಾ ಬಹಳ ಒಂದು ಈ ಭಾಗದಲ್ಲಿ ಆಗಬೇಕಾದಂಥ ಕಾರ್ಯಕ್ರಮವನ್ನು ಇವತ್ತು ಪತ್ರಕರ್ತರ ಸಂಘದವರೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಮ್ಮ ಏನು ಆ ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ
ಬಹಳಷ್ಟು ಮನೆಯಲ್ಲಿ ಮಾಡಿದ ಆ ರೀತಿಯಾದ ಬೇರೆ ಬೇರೆ ಪದಾರ್ಥಗಳನ್ನು ತಂದು ಇಲ್ಲಿ ಮಳಿಗೆಯಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಬಹಳಷ್ಟು ನಾನು ಮಾಧ್ಯಮದಲ್ಲಿ ವಿನಂತಿಯನ್ನು ಮಾಡ್ತೇನೆ, ಮಾಧ್ಯಮದವರ ಹತ್ರ ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ಇನ್ನೂ 2 ದಿವಸ ಈ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಎಲ್ಲ ಜನರು ಈ ಭಾಗ ಇತ್ತ ಕಡೆ ಆಕರ್ಷಿಸುವ ರೀತಿಯಲ್ಲಿ ನಾವು ಪ್ರಚಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇದೆಲ್ಲವೂ ಕೂಡ ನಮ್ಮ ದೇಶದ 75% ಕೃಷಿ ಮೂಲದಲ್ಲಿ ಇರತಕ್ಕಂಥವ್ರು ನಾವೆಲ್ಲರೂ ಕೂಡ ಇವತ್ತು ಕೃಷಿ ಮಾಡುವಂಥ ಕೆಲಸ ಕಾರ್ಯಗಳು ನಿಂತಿದೆ. ಆದರೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೃಷಿ ಕೈಂಕರ್ಯದಲ್ಲಿ ತೊಡಗುವುದನ್ನು ಕೂಡ ನೋಡ್ತೇವೆ. ನಾವು ಕೂಡ ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳಿಗೂ ಕೂಡ ಆ ಕೃಷಿಕನ ಬದುಕು ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ಹಡಿಲು ಬಿದ್ದಂಥ ಜಾಗವನ್ನು ಕೃಷಿ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಕಳೆದ 7 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ಈ ಬಾರಿ ನಮ್ಮ ಹರೇಕಳದ ಮಂಜಲಗುತ್ತು ಬಳಿಯಲ್ಲಿ 16 ಗದ್ದೆಗಳನ್ನು ಸುಮಾರು 7.5 ಎಕರೆ ಜಾಗವನ್ನು ಕೃಷಿ ಮಾಡಿದ್ದೇವೆ. ಭತ್ತದ ಕೃಷಿ ಆಗ್ತಾ ಇದೆ, ಪೈರು ಭಾಳ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ. ಆದರೂ ಕೂಡ ಇದು ಒಂದು ಕಾಲದಲ್ಲಿ ನಮ್ಮ ಊರೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಉಳಿದೊಟ್ಟು ಮನೆಯಿಂದ ನಿಂತು ನೋಡಿದರೆ ಸುಮಾರು ಅಂಬ್ಲಮಗೂರುವರೆಗೆ ಎಲ್ಲವೂ ಕೂಡ ಹಸಿರುಮಯ. ಭತ್ತದ ಕೃಷಿಯಲ್ಲಿ ಕಬ್ಬು, ತೆಂಗು ಮತ್ತು ಅಡಿಕೆ ಈಗ ಇದೆ, ಆದರೆ ಭತ್ತದ ಕೃಷಿ ಬಹಳಷ್ಟು ಕಡಿಮೆ ಆಗಿದೆ. ಅದನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ನೀವೆಲ್ಲ ಸೇರಿ ಮಾಡುವಂಥ ಅವಶ್ಯಕತೆಯೂ ಇದೆ. ಈ ರೀತಿಯಾದ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಹೆಚ್ಚು ಆದಾಗ ಅದರ ಬಗ್ಗೆ ಕಾಳಜಿಯೂ ಕೂಡ ಜನರಿಗೆ ಬರ್ತಿದೆ ಅಂತ ಹೇಳ್ತಾ, ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಈ ಭಾಗದ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ಜೈ ಹಿಂದ್. ಹಾರಿಸಿದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಧನ್ಯವಾದ ಸರ್. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಮಮತಾ ಗಟ್ಟಿ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಡಿತನ ಗಣ್ಯರೇ, ವೇದಿಕೆದ ಎದುರು ಆಸೀನರಾದಿತ್ತನ ಸಜ್ಜನ ಬಂಧುಲ್ಲೆ ಅಂಚನೆ ಬಾರಿ ಪೊರ್ಲುದ ಈ ಕೃಷಿ ಮೇಳೋಡು ಭಾಗವಹಿಸಿನ ಪೂರ ವ್ಯಾಪಾರಸ್ಥರೇ, ನನಗೆ ಇಡೀ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಭಾರಿ ಹೆಮ್ಮೆದ ವಿಷಯ. ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘದಕಲು ನಮ್ಮ ಗೇರು ಬೀಜ ನಿಗಮದ ಮಮತಕ್ಕ ಅಂಚನೆ ಗಟ್ಟಿ ಸಮಾಜ ಮೊಕಲ್ನ ಸೇರಿಗೇಡು ಭಾರಿ ಶೋಕದ ನಮ್ಮ ದೇಶೊಡೆ ಒಂಜಿ ಮಲ್ಲ ಬೆನ್ನೆಲುಬಾಯಿನಂಚಿನ ಕೃಷಿತ ಚಟುವಟಿಕೆ ಸಂಬಂಧಪಟ್ಟದ್ದು ಭಾರಿ ಶೋಕದ ಕೃಷಿ ಮೇಳವನ್ನು ಮೂಜಿ ದಿನಟ್ಟು ಆಯೋಜನೆ ಮಲ್ದೇರ್ ಮೂಲು ಆಗ್ಲಿಗೆ ಪ್ರಥಮವಾದ ಧನ್ಯವಾದನೂ ಸಮರ್ಪಣೆ ಮಲ್ತದೆ. ಇಡೀ ನಮ್ಮ ಪತ್ರಕರ್ತರ ಸಂಘಡೆ ನಂಗೆ ಉಳ್ಳಾಲದ ಪತ್ರಕರ್ತರ ಸಂಘ ನಂಗೆ ಭಾರಿ ಹೆಮ್ಮೆ. ದಾನಿಂದ ಬಂಡ ಕೃಷಿ ಅತ್ತಂದೆ ಸಾಮಾಜಿಕ ಆದಪ್ಪು, ಶೈಕ್ಷಣಿಕ ಆದಪ್ಪು ಅತ್ತಂಡ ಉಳ್ಳಾಲದ ಹೂವು ವಂಜಿ ಅಭಿವೃದ್ಧಿ ಕಾರ್ಯ ಆದಪ್ಪು ನೆಟ್ಟು ಮುಂಚೂಣಿಡು ನಮ್ಮ ಇಡೀ ಸಮಾಜದೊಟ್ಟಿಗೆ ಏರು ಉಂತುದೇರಿಂದ ಬಂಡ ಇನಿ ಉಳ್ಳಾಲದ ಪತ್ರಕರ್ತರ ಸಂಘದ ಬನಿಯರೆಯನ್ನು ಭಾರಿ ಖುಷಿ ಪಡೆಪೆ. ಆ ಪತ್ರಿಕೋದ್ಯಮನೆ ಅಕಲ್ನ ಕಸುಬು ಅತ್ತಂದೆ ಜನಕುಲ್ನ ಕಷ್ಟ ಸುಖಕ್ಕೂ ಸ್ಪಂದಿಸೋದು ನಮ್ಮ ಕ್ಷೇತ್ರದ ಏರ್ಪುರ ಪಾಪದಕ್ಲುಲ್ಲರ ಬಡವರುಲ್ಲರ ಅಕ್ಲೆನ ಕಣ್ಣೀರು ಒರೆಸುನಂಚಿನ ಅಂಚನೆ ಮಾತ ಸಾಮಾಜಿಕ ಬೇಲಿನ ಮಲ್ಪನಂಚಿನ ನನಾತ್ ಶಕ್ತಿನೇ ಈ ಉಳ್ಳಾಲ ಪತ್ರಕರ್ತರ ಸಂಘದಕ್ಲಿಗೆ ಆ ದೇವರು ಅನುಗ್ರಹಿಸಾಡು ಪಂಡದು ಎನ್ನ 2 ಪಾತೆರನು ಮುಕ್ತಾಯ ಮಲ್ಪ. ಜೈ ಹಿಂದ್. ಗೇರು ಅಭಿವೃದ್ಧಿ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಮಮತಾ ಗಟ್ಟಿ ಇವರ ಅಧ್ಯಕ್ಷೀಯ ನುಡಿಗೆ ಕಿವಿಯಾಗೋಣ. ರೈತ ಕುಡ್ಲ ಪ್ರತಿಷ್ಠಾನ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೆ ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘದ ವತಿಯಿಂದ ನಡೀತಕ್ಕಂಥ ಈ ಒಂದು ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ವಿಧಾನ ಪರಿಷತ್ತಿನ ಸದಸ್ಯರು, ಗೌರವಾನ್ವಿತರೂ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಬೊಟ್ಟಾಡಿಯವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಉಳಿದೊಟ್ಟು ರವೀಂದ್ರ ಶೆಟ್ಟಿಯವರೇ, ಹಾಗೆ ನಮ್ಮ ಜಗದೀಶ್ ಆಳ್ವ ಕುಳಿತವೆಲ್ರವರೇ, ಹಾಗೆ ನಮ್ಮ ಸಮಾಜದ ಉಪಾಧ್ಯಕ್ಷರು ಗೌರವಾನ್ವಿತರಾಗಿರ್ತಕ್ಕಂಥ ಚಂದ್ರಶೇಖರ ಗಟ್ಟಿ ಗುಂಡ್ಯಾರವರೇ, ಇವತ್ತಿನ ಒಂದು ಸನ್ಮಾನಿತರು ಆಗಿರ್ತಕ್ಕಂಥ ಹಿರಿಯರು, ಉತ್ತಮ ರೈತರಾಗಿರ್ತಕ್ಕಂಥ ನಾರಾಯಣ್ ರೇಗಳೆ, ಹಾಗೆ ಜಿಲ್ಲಾ ಪ್ರಶಸ್ತಿ ವಿಜೇತರು, ಉದಯವಾಣಿಯ ಪತ್ರಕರ್ತರ ಸಂಘದಲ್ಲಿ ಇವತ್ತು ಉತ್ತಮ ವರ್ಗರು ಆಗಿರ್ತಕ್ಕಂಥ ನಮ್ಮ ಸತೀಶ್ ಇರಾರವರೇ, ಆಗಮಿಸಿದಂಥ ಎಲ್ಲ ರೈತಾಪಿ ವರ್ಗದವರೇ, ಸೇರಿದಂಥ ಎಲ್ಲ ಬಂಧುಗಳೇ, ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರೇ, ಸರ್ವರೇ,
ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಇದೊಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ವಸಂತ್ ಕೊಣಾಜಿಯವರು ನಮ್ಮ ಬಳಿ ಬಂದಾಗ ನಾವು ರೈತರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೇವೆ, ಉತ್ಪಾದಿಸಿದಂಥ ವಸ್ತುಗಳಿಗೆ ಒಂದು ಮಾರುಕಟ್ಟೆಗೆ ಜನರಿಗೆ ನೇರವಾಗಿ ಎಟಕಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ ಎಂದಾಗ ನಮ್ಮ ನಿಗಮದಿಂದ ಕೂಡ ತಾವು ಸೇರಿಕೊಳ್ಬೇಕು ಅಂದಾಗ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದ ಜೊತೆ ಭಾಗವಹಿಸಿದ್ದೇವೆ. ನಿಜವಾಗಿ ಕೂಡ ತುಂಬ ಸಂತೋಷ ಆಗ್ತದೆ. ಎಲ್ಲೆಲ್ಲಿಂದ ಈ ಶೃಂಗೇರಿಯಿಂದ ಕೂಡ ಇಲ್ಲಿಗೆ ಬಂದಿದ್ದಾರೆ ಅಂತ ನಮಗೆ ಕಾಣ್ತದೆ. ಬಹುಶಃ ತಾವೇನು ಉತ್ಪನ್ನ ಮಾಡಿದಂತಹ ವಸ್ತುಗಳನ್ನು ಇವತ್ತು ಇಲ್ಲಿ ಬಂದು ತಾವೇನು ಮಾರಾಟ ಮಳಿಗೆಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತೀರಾ, ಖಂಡಿತವಾಗಿಯೂ ಕೂಡ ತಾವು ಮಾಡ್ತಕ್ಕಂಥ ಏನು ಈ ಒಂದು ಮಾರಾಟದ ಮಳಿಗೆಗಳಿಗೆ ಉತ್ತಮವಾದಂತಹ ಫಲಪ್ರದವಾದಂತಹ ಗ್ರಾಹಕರು ಬಂದು ತಮಗೂ ಕೂಡ ಈ ಒಂದು ವ್ಯವಹಾರ ವಹಿವಾಟು ಒಳ್ಳೆಯದಾಗಲಿ ಅಂತೇಳಿ ನಾನು ಮೊದಲಾಗಿ ಶುಭವನ್ನು ಹಾರೈಸಿ, ಹಾಗೆ ಇವತ್ತಿನ ಕಾರ್ಯಕ್ರಮ ರೈತರಿಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಉತ್ತಮ ರೈತರೂ ಆಗಿರ್ತಕ್ಕಂಥ ನಾರಾಯಣರೇಗಳಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಉದಯವಾಣಿಯ ಬಹಳಷ್ಟು ಹಿರಿಯ ಒಬ್ಬ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ನಮ್ಮ ಸತೀಶ್ ಶಿರಾರ್ ಅವರು, ಯಾವತ್ತೂ ಕೂಡ ಸತೀಶ್ ಶಿರಾರ್ ಅವರು ಉದಯವಾಣಿಯಲ್ಲಿ ಅವರ ವರದಿಯನ್ನು ನಾವು ನೋಡಿದಾಗ ಅದು ಅಷ್ಟೊಂದು ಫಲಶ್ರುತಿಯಾಗಿರ್ತದೆ. ಹಾಗಾಗಿ ಈ ಸರಿ ಜಿಲ್ಲಾ ಪತ್ರಕರ್ತರ ಒಂದು ಸಂಘಕ್ಕೆ ಸರ್ಕಾರ ಕೂಡ ಸತೀಶ್ ಶಿರಾರ್ ಅವರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಕೊಟ್ಟಿದೆ. ಒಬ್ಬ ಉತ್ತಮ ಪ್ರಾಮಾಣಿಕ ಪತ್ರಕರ್ತನಾಗಿ ಸೇವೆ ಮಾಡಿಕೊಂಡು ಇವತ್ತು ಇಡೀ ಜಿಲ್ಲೆಯ ಜನಮನ್ನಣೆಯನ್ನು ಗಳಿಸಿದ್ದಾರೆ. ದೇವರ ಆಶೀರ್ವಾದದಿಂದ ಮುಂದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಲಿ ಅಂತೇಳಿ ನಾನು ದೇವರ ಹತ್ರ ಶುಭ ಹಾರೈಸಿಕೊಂಡು ಈ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಕ್ಷೇತ್ರದ ಶಾಸಕರು ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಬರಬೇಕಿತ್ತು. ಬಹುಶಃ ಅವರು ಇವತ್ತು ಹೊರ ರಾಷ್ಟ್ರದಲ್ಲಿದ್ದ ಕಾರಣ ಸೋಮವಾರ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೂ ಕೂಡ ನಾನು ಶುಭವನ್ನು ಹಾರೈಸಿಕೊಂಡು ಬಹುಶಃ ಸೇರಿದಂಥ ತಾವೆಲ್ಲರೂ ಏನಿದ್ದೀರಿ, ತಾವೇನು ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇದ್ದಾರೆ ಇವತ್ತು. ಬಹುಶಃ ಅವರ ಕಾನ್ಸೆಪ್ಟ್ ಕೂಡ ಇದೆ, ಮುಂದಿನ ದಿನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ. ಖಂಡಿತವಾಗಿ ಕೂಡ ನಮ್ಮ ಸಹಕಾರ ಕೂಡ ತಮಗೆ ಸದಾ ನಮ್ಮ ನಿಗಮದಿಂದ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮುಂದಕ್ಕೆ ಒಂದು ಒಟ್ಟುಗೂಡಿಸಿಕೊಂಡು ರೈತರಿಗೆ ಉತ್ತಮ ಕಾರ್ಯಾಗಾರವನ್ನು ಮಾಡುವ ಮುಖಾಂತರ ನಾವು ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡಿದಾಗ ನಿಜವಾಗಿ ಕೂಡ ಅವರಿಗೂ ಕೂಡ ಒಂದು ಉತ್ತಮವಾದಂಥ ಉಲ್ಲಾಸ ಉತ್ಸಾಹಗಳು ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇಂತಹ ಕಾರ್ಯಕ್ರಮ ಮತ್ತಷ್ಟು ಜರಗಲಿ. ಎಲ್ಲ ಸಂಘಟಿಸಿದಂಥ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರ ಬಂಧುಗಳಿಗೂ ಅಧ್ಯಕ್ಷರಿಗೂ ಕೂಡ ಮಗದೊಮ್ಮೆ ವಂದಿಸಿ ನನ್ನ ಮಾತನ್ನು ಕೊನೆಯೇ ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅಧ್ಯಕ್ಷೀಯ ನುಡಿಗೆ ಧನ್ಯವಾದ. ಊಟಕ್ಕೆ ಉಪ್ಪಿನಕಾಯಿ ಯಾವ ರೀತಿಯಾಗಿ ಮುಖ್ಯ ಇರುತ್ತೋ ಹಾಗೆಯೇ ಒಂದು ಕಾರ್ಯಕ್ರಮ ಪರಿಪೂರ್ಣತೆಯನ್ನು ಪಡೆಯಲು ಧನ್ಯವಾದ ಕೂಡ ಅಷ್ಟೇ ಮುಖ್ಯ. ಇದೀಗ ವೇದಿಕೆಯಲ್ಲಿರುವ ಗಣ್ಯರನ್ನ ಧನ್ಯವಾದವನ್ನು ತಿಳಿಸಲಿಕ್ಕೆ ಬರ್ತಾ ಇದ್ದಾರೆ ಸುಮಲತಾ ಕೋಣಾಜೆ. ಎಲ್ಲರಿಗೂ ಶುಭೋದಯ. ರೈತ ದೇಶದ ಬೆನ್ನೆಲುಬು, ಎರೆಹುಳು ಆಪ್ತನ ಮಿತ್ರ. ಇವತ್ತು ರೈತರನ್ನು ಬೆಂಬಲಿಸುವ ಉದ್ದೇಶದಿಂದ ಅವರ ಉತ್ಪನ್ನಗಳನ್ನು ನೇರ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರುವಂಥ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಅದೇ ರೀತಿ ಸಣ್ಣ ವ್ಯಾಪಾರಿಗಳಿಗೆ ಬೆಂಬಲಿಸುವುದು ಮತ್ತು ಪ್ರೋತ್ಸಾಹಿಸುವ ಉದ್ದೇಶದಿಂದ ಇವತ್ತು ರೈತ ಕುಡ್ಲ ಪ್ರತಿಷ್ಠಾನ ನೇತೃತ್ವದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಕೃಷಿ ಇಲಾಖೆ ಮಂಗಳೂರು, ಪೋಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ಹಾಗೂ ಉಳ್ಳಾಲ ಕಾರ್ಯನಿರತರ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಉಳ್ಳಾಲ ಕೃಷಿ ಉತ್ಸವ ಮತ್ತು ಆಹಾರ ಮೇಳದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಮಮತಾ ಗಟ್ಟಿ ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಉದ್ಘಾಟಕರಾದಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಒಂದು
ಕರೆಗೆ ಓಗೊಟ್ಟು ಅವರ ಒಂದು ಬ್ಯುಸಿ ಸಮಯವನ್ನು ಕೂಡ ಬಿಟ್ಟು ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ. ಹಾಗಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಕಿಶೋರನ್ನ. ಅದೇ ರೀತಿ ಸಿಪ್ರಿಯನ್ ಪಿಂಟೋ ಧರ್ಮಗುರುಗಳು, ಪೆರ್ಮಣ್ಣೂರು ಸೈಂಟ್ ಸೆಬೆಸ್ಟಿಯನ್ ಚರ್ಚ್, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಉಪಾಧ್ಯಕ್ಷರು, ಪೋಲದವರ ಯಾನೆ ಗಟ್ಟಿಯವರ ಸೇವಾ ಸಮಾಜ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮೊಟ್ಟಿಗೆ BJP ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಇದ್ದರು, ಇವರಿಗೂ ಕೂಡ ಧನ್ಯವಾದಗಳು. ಮಂಡಲಾಧ್ಯಕ್ಷರಾದಂತಹ ಜಗದೀಶ್ ಆಳ್ವ ಕುವೆತ್ತಬೈಲು, ಜಿಲ್ಲಾ ಉಪಾಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಇಂದ್ರಾಜೆ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇವತ್ತು ಸನ್ಮಾನಿತರಾದಂತಹ ಸತೀಶ್ ಇರಾ ಮತ್ತು ನಾರಾಯಣ ರೈ ಕೊಂಡಾನ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಬಂದಂಥ ಎಲ್ಲ ಪ್ರಮುಖ ನಾಯಕರುಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಮಳಿಗೆಗಳ ಮಾಲಕರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ.